ಜಯ ಕರ್ನಾಟಕ ಸಂಘ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕ ವತಿಯಿಂದ ದಿನಾಂಕ 16-12-2025 ನಗರಸಭೆ ಅಧಿಕಾರಿಗಳಾದ ಎಡಬ್ಲ್ಯೂ ವಿನಯರವರಿಗೆ ಮತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರು ಹರಿಹರ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಶ್ರೀಪತಿ ಗಿನ್ನಿರವರಿಗೂ ಮನವಿ ಕೊಡಲಾಯಿತು. ವಿಷಯ: ಹರಿಹರ ನಗರದ ಪ್ರಮುಖ ರಸ್ತೆಗಳಾದ ಹರಿಹರದಿಂದ ದಾವಣಗೆರೆಗೆ ಹೋಗುವ ಮೇಲ್ಸೇತುವೆ, ಕೆಳಭಾಗದ ರಸ್ತೆ ಹಾಗೂ ತುಂಗಭದ್ರಾ ಸೇತುವೆಯ ಮೇಲೆ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಿಂದ ಸೇಂಟ್ ಮೇರೀಸ್ ಶಾಲೆಯವರೆಗೆ ಹಾಗೂ ಎಪಿಎಂಸಿಯಿಂದ ಬೈಪಾಸ್ಗೆ ಹೋಗುವ ರಸ್ತೆ ಹಾಗೂ ಹರಪನಹಳ್ಳಿ ಸರ್ಕಲ್ನಿಂದ 4 ದಿಕ್ಕುಗಳಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಬೀದಿ ದೀಪಗಳು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಿಕೊಡಬೇಕು. ಹಾಗೂ ಬೀದಿ ದೀಪಗಳು ಸಿಸಿ ಕ್ಯಾಮೆರಾ ಇಲ್ಲದ ಕಾರಣ ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ ಮತ್ತು ತುಂಗಭದ್ರಾ ಸೇತುವೆಯ ಮೇಲೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೀದಿ ದೀಪದ ವ್ಯವಸ್ಥೆ ಮಾಡಿದರೂ ಸಹ ಆ ಬೀದಿ ದೀಪಗಳು ನಮ್ಮ ಹರಿಹರ ನಗರಕ್ಕೆ ಮುಖ್ಯಮಂತ್ರಿಗಳು, ಮಿನಿಸ್ಟರ್ಗಳು ಆಗಮಿಸ್ತಾ ಇರುವ ಸಮಯದಲ್ಲಿ ಅಷ್ಟೇ ಬೆಳಕು ನೀಡುತ್ತಿವೆ. ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಮತ್ತು ಯಥಾ ಪ್ರಕಾರ ಬೀದಿ ದೀಪಗಳು ಬಂದಾಗಿ ಹೋಗ್ತವೆ. ಅದೇ ರೀತಿ ಹರಿಹರ ನಗರದಲ್ಲಿ ಬೈಕ್ಗಳು ತುಂಬ ಕಳ್ಳತನ ಆಗ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಗ ಕಳ್ಳರನ್ನು ಹಿಡಿಯಲು ಸಾಧ್ಯವಾಗ್ತಾ ಇಲ್ಲ. ಸಿಸಿ ಕ್ಯಾಮೆರಾ ಇಲ್ಲದೆ ಇರುವ ಕಾರಣ ಈ ರೀತಿ ವ್ಯವಸ್ಥೆಯಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಹಾಗೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸಹ ಕಣ್ಮುಚ್ಚಿ ಕುಳಿತಿರ್ತಾರೆ. ತುಂಗಭದ್ರಾ ಸೇತುವೆ ಮೇಲೆ ರಾತ್ರಿ 8 ಗಂಟೆ ಆದರೆ ಸಾಕು, ಕತ್ತಲು ತುಂಬಿ ಭಯದ ವಾತಾವರಣ ಇರುತ್ತೆ. ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ಮತ್ತು ನಡೆದಾಡಿಕೊಂಡು ಹೋಗುವ ಮಹಿಳೆಯರಿಗೆ ತುಂಬ ಭಯವಾಗ್ತಾ ಇದೆ. ರಾತ್ರಿ ಹೊತ್ತಿನಲ್ಲಿ ನಡೆದು ನದಿಯಲ್ಲಿ ಎಸೆದರೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ರೀತಿ ಹರಿಹರದ 4 ದಿಕ್ಕಿನಲ್ಲಿಯೂ ಸಹ ಈ ರೀತಿ ಸಮಸ್ಯೆ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಿಸಿ ಕ್ಯಾಮೆರಾದ ವ್ಯವಸ್ಥೆ ಹಾಗೂ ಬೀದಿ ದೀಪಗಳ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಯ ಮುಂಭಾಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಮನವಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್, ಅಧ್ಯಕ್ಷರಾದ ಆನಂದ್, ಎಂಆರ್ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಸಿಎಚ್ ವಿಜಯ್, ಅರುಣ್, ಜೀವನ್, ಸುನಿಲ್ ಬಿಲ್ಲಾ, ಅನಿಲ್ ದುರ್ಗಪ್ಪ, ಶಮೀವುಲ್ಲಾ, ಕರಿಬಸ್ಯಾ ಮತ್ತು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು. ವರದಿ ಕರ್ನಾಟಕ ಪವರ್ ನ್ಯೂಸ್ 1, ಸಂಪಾದಕರು ಜೆಬಿ ದೇವೇಂದ್ರ ಕುಮಾರ್. ಆಮೇಲೆ ಮತ್ತು ಯಾಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಕರೆಂಟ್ ಬಿಲ್ ಕಟ್ಟಂಗಿತ್ತಪ್ಪ ಅಂದ್ರೆ ವಜೆ ಕಟ್ಟಂದ್ರೆ ನಮ್ಮ ಆಟೋ ಚಾಲಕರಿಗೆ ಹೇಳಿದ್ರೆ ಹೆಂಗೋ ನಾವು ಟ್ಯಾಕ್ಸ್ ಕಟ್ತೀವಲ್ಲ, ಅದ್ರ ಜೊತೆಗೆ ಇದನ್ನು ಸೇರಿಸಿ ಕಟ್ತೀವಿ ಸರ್. ದಯಮಾಡಿ ಇವತ್ತಿಗೆ ಸ್ಟೇಷನ್ ಮೇಲೆ ಲೈಟ್ ಆನ್ ಸರ್. ರಾತ್ರಿ ಹೊತ್ತ ಸಹ ಮೊನ್ನೆ ನಮ್ಮ ಹುಡುಗರಿಗೆ ಆಟೋದಲ್ಲಿಗೆ ಹೊಡೆದು 300 ರೂಪಾಯಿ, ಜಾಸ್ತಿ ದುಡ್ಡಲ್ಲ, 300 ರೂಪಾಯಿ ಅಂದ್ರೆ 100 ರೂಪಾಯಿ ದುಡ್ಡೇ ಹೊಡೆದ್ ಕಷ್ಟ ಯಾರಂತ ಗೊತ್ತಿಲ್ಲ. ಅದು ಸಿಸಿ ಕ್ಯಾಮ್ರಾ ಇಟ್ಟಂದ್ರೆ ಕೊಡ್ತಕ್ಕ ಸರ್. ಆಮೇಲೆ ಬೀದಿ ದೀಪ ದೇವಸ್ಥಿದ್ರೆ ಬೆಳಕಿದ್ರೆ ಜನ ಎದುರ್ತಾರ, ಏನ ಯಾರಿಗೆ ತೊಂದರೆ ಮಾಡಕ. ಹಾಗಾಗಿ ನಮ್ಮ ಹರಿಹರ 4 ದಿಕ್ಕಿಗೆ ಸಿಸಿ ಕ್ಯಾಮ್ರಾವನ್ನ ಅಳವಡಿಸೋ ಕೆಲಸ ಆಗಬೇಕು. ಮತ್ತೆ ಕೊಂಬುಗಳಿದಾವು, ಕೆಲವು 10 ಕೊಂಬ 5 ಕೊಂಬ ಬಿಟ್ಟು ಒಂದೊಂದು ಬೀದಿ ದೀಪ ಆನ್ ಆಗಿರ್ತಾವ. ಒಂದೊಂದು ಕೊಂಬಕ್ಕೆ ಒಂದೊಂದು ಬೀದಿ ದೀಪ ವ್ಯವಸ್ಥೆ ಮಾಡಿ ತಕ್ಷಣ ಫಸ್ಟ್ ನಮ್ಮ ತುಂಗಭದ್ರಾ ಸೇತುವೆ ಆನ್ ಮಾಡ್ತೀವಿ. ಬೇರೆ ಬೇರೆ ಕೊಂಬಗಳಿಗೆಲ್ಲ ವಾರದೊಳಗೆ ಲೈಟಿಂಗ್ ವ್ಯವಸ್ಥೆ ಮಾಡ್ತೀವಿ. ಮಾಡಿಸಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆ ಮುಂದೆ ಕೂತ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಕರೆಂಟ್ ಬಿಲ್ ಆಗಲಿ ಯಾರಿಗೆ ಸಾರ್ವಜನಿಕ ಟ್ಯಾಕ್ಸ್ ವೆಹಿಕಲ್ಗಳು ಟ್ಯಾಕ್ಸ್ ಕಟ್ತೀವ, ಅದನ್ನ ಸುಮ್ಮನೆ ಖರ್ಚು ತಗೊಂಡು ಅದನ್ನು ಮಾಡ್ತೀವಿ ಸರ್. ಯಾರು ನೋಡೋದು ಬೆಳೆ ಗೊತ್ತಾಗಲ್ಲ ಸರ್. ಹಂಗೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಈಗ ಹಂಗೆ ಸರ್. ನಾವು ಏನು ನಮ್ಮ ಈ ಸರ್ಕಲ್ ಇದ್ದ 4 ದಿಕ್ಕಿಗೂ ಸಿ ಸಿ ಹಂಗಾಗಿ ನಾವು ನಮ್ಮ ಸಂಘಟನೆ ಬರ್ರಿ